ಹಾಯ್, ಇವತ್ತು ಬೇಜಾರಾಯ್ತಿತ್ತು ಅಂತ ಮಾವಿನ ಹಣ್ಣು ಒಬ್ಬಿಟ್ಟು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ತರ ಮಾಡೋದು ಅಂತ. ಫಸ್ಟ್ ಕನಕ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು, ಚಿರೋಟಿ ರವೆ, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೈಡಿಗೆ ಎತ್ತಿಕ್ಕಣ. ಇದಾದ್ಮೇಲೆ ನೆಕ್ಸ್ಟ್ ಮಾವಿನ ಹಣ್ಣು ನೀಟಾಗಿ ತೆಗ್ದು ಮಿಕ್ಸಿ ಒಳಗೆ ಹಾಕಿದ್ದೀನಿ. ಮಿಕ್ಸಿಗೆ ಹಾಕೊಂಡಾದ್ಮೇಲೆ ರುಬ್ಕೊಳ್ಳೋಣ. ರುಬ್ತಿದ್ದೀನಿ. ಇವೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗ್ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನೈಸಾಗಿ ಬಂದೈತೆ. ನೀರು ಏನು ಹಾಕೊಂಡಿಲ್ಲ. ಇದಾದ್ಮೇಲೆ ಒಂದು ಬಾಂಡ್ಲಿಗೆ ತುಪ್ಪ ಹಾಕೊಂಡಾದ್ಮೇಲೆ ಸ್ವಲ್ಪ ಚಿರೋಟಿ ರವೆ ಹಾಕೊಂಡೆ. ಚೆನ್ನಾಗಿ ಕಲಿಸ್ದೆ. ಏನೋ ಫಸ್ಟ್ ಟೈಮ್ ಒಬ್ಬಿಟ್ಟು ಮಾಡ್ತಾ ಇದ್ದೀನಿ. ಹೆಂಗ್ ಬರುತ್ತೆ ಏನು ಅಂತ ದೇವ್ ಊರಾಣೆಗೂ ಗೊತ್ತಿಲ್ಲ. ಚೆನ್ನಾಗಿ ಉರಿಬೇಕು. ನೆಕ್ಸ್ಟ್ ಮಾವಿನ ಹಣ್ಣು ಹಾಕೊಂಡೆ, ರುಬ್ಬಿರೋದ್ನ. ಈ ಒಂದು 6-7 ಕಾಗೋಷ್ಟು ಮಾಡ್ಕೊಂಡಿದ್ದೀನಿ. ಕಲಿಸ್ತಾನೆ ಇದ್ದೀನಿ. ಒಂದು 5 ನಿಮಿಷ ಕಲಿಸ್ದೆ. ನೆಕ್ಸ್ಟ್ ಬೆಲ್ಲ ಹಾಕೊಂಡೆ. ಬೆಲ್ಲ ಹಾಕೊಂಡು ಕಲಸಿ ಅದಾದ್ಮೇಲೆ ಕಾಯಿ ಹಾಕ್ತೆ ಒಂದ್ ಸ್ವಲ್ಪ. ಮತ್ತೆ ತಿರುಗಿಸ್ದೆ. ಒಂದು 10-15 ನಿಮಿಷ ತಿರುಗಿಸ್ಬೇಕು ಚೆನ್ನಾಗಿ. 10-15 ನಿಮಿಷ 20 ನಿಮಿಷ ತಿರುಗಿಸ್ಬೇಕು ಚೆನ್ನಾಗಿ. ಅದಾದ್ಮೇಲೆ ಏಲಕ್ಕಿ ಪೌಡರ್ ಹಾಕ್ತೆ. ತಿರ್ಗಾ ಒಂದು 5 ನಿಮಿಷ ಕಲಿಸ್ದೆ. ತಿರ್ಗಾ ಎತ್ತಿ ಒಂದ್ ಸ್ವಲ್ಪ 10 ನಿಮಿಷ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಂಡಾದ್ಮೇಲೆ ನಾನು ಕನಕನ ತಟ್ಟಿ ಅದ್ರೊಳಗೆ ಉಂಡೆ ಹಾಕೊಂಡು ತಟ್ಟೆ. ಕಟ್ಟೋದು ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಇಲ್ಲಿ ನೋಡಿದ್ದೆ, ತಟ್ತಾ ಇದ್ದೀನಿ. ಇದೋಯ್ತದೋ ಹೆಂಗೋ ಗೊತ್ತಿಲ್ಲ. ಒಟ್ನಲ್ಲಿ ತಟ್ಟಿದ್ದೀನಿ. ಇದೊಂದ್ ಸ್ವಲ್ಪ ಬಾಣ್ಲಿ ಅಂತ ಹೆಂಚ್ಲಕ್ ಹಾಕ್ತೆ. ಫೈನಲಿ ರೆಡಿ ಆಯ್ತು ಒಬ್ಬಿಟ್ಟು. ಹೆಂಗ್ ಬಂದೈತೆ ಅಂತ ಏನು ಅಂತ ತಿಂದಾದ್ಮೇಲೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.